ಏನಿದು ಹಾಡ್ಕೊಂತ ಹೋಗ್ತೈತಿ ಪಾಪ, ಏನಾರ ಗುಡಿಸಲ್ನಾಗ ಇರ್ತೈತಿ, ಏನಾರ ಒಂದಿಷ್ಟು ಕೊಟ್ಟು ಬರ್ಬೇಕಂತ ತಿಳ್ಕೊಂಡು ಒಂದು ತಾಟ್ನೊಳಗೆ ತನ್ನ ಸೇವಕರನ್ನ ಕಳಿಸಿ ಒಂದಿಷ್ಟು ಸಂಪತ್ತು ತಂದು ಕೊಟ್ಟ. ಅವಾಗ ತುಕಾರಾಮ್ ಕೇಳಿದ, ಏನಿದು ಅಂತ. ಇಲ್ಲ, ಸಂಪತ್ತು ಕಳಿಸ್ಯಾರ ನಮ್ಮ ಮಹಾರಾಜರು. ಎದ್ರ ಸಲುವಾಗಿ ಕಳಿಸ್ಯಾರ? ನಿಮ್ಮ ಸಲುವಾಗಿ ಕಳಿಸ್ಯಾರ. ಅಲ್ಲ, ನನಗ್ಯಾಕೆ ಕಳಿಸ್ಯಾರ ಅವರು? ಇಲ್ಲ, ನೀವು ಸುಮ್ಮನೆ ಹಾಡ್ಕೊಂತ ಹೋಗ್ತೀರಿ, ಬಡತನ ಐತಿ ಅಂತ ತಿಳ್ಕೊಂಡು ಕೊಟ್ಟು ಕಳಿಸ್ಯಾರ. ಅಲ್ಲ, ನಿಮ್ಮ ಮಹಾರಾಜಗ ನಾ ಬಡು ಅಂತ ಹೇಳ್ದವ್ರು ಯಾರು? ನಿಮ್ಮ ಮಹಾರಾಜಗ ನಾ ಬಡು ಅಂತ ಹೇಳ್ದವ್ರು ಯಾರು? ಸಂಪತ್ತು ಕೊಟ್ಟು ನಿಮ್ಮ ಮಹಾರಾಜನಿಗೆ ಹೇಳಿ ಬಾ. ಯಾವ ನಿಮ್ಮ ಮಹಾರಾಜ ಪಂಡರಪುರದ ವಿಠ್ಠಲನ ಗರ್ಭಗುಡಿಯ ಮುಂದೆ ನಿಂತು ನನಗೆ ಸಂಪತ್ತು ಕೊಡು, ಸಾಮ್ರಾಜ್ಯ ಕೊಡು, ನನಗೆ ಸಾಮ್ರಾಜ್ಯ ಕೊಡು, ಸಂಪತ್ತು ಕೊಡು ಅಂತ ಯಾವ ಪಂಡರಪುರದ ವಿಠಲನ ಗರ್ಭಗುಡಿಯ ಮುಂದೆ ನಿಂತು ಕೇಳ್ತಾನಲ್ಲ, ಆ ಪಂಡರಪುರದ ವಿಠಲನೇ ನನ್ನ ಹೃದಯ ಗರ್ಭಗುಡಿಯೊಳಗಿರುವಾಗ ನಾನೇಕೆ ಬಡವನಿಲ್ಲ? ನಾ ಯಾಕೆ ಬಡವಾಗ್ತೀನಿ ಹೇಳು? ಯಾರೂ ಬಡವರಿಲ್ಲ. ನಮ್ಮ ಭಾವದ ಕೊರತಿದ್ದಕ್ಕೆ ಬಡತನ ಬಂದೈತೆ ಅಷ್ಟೆ. ಪೃಥಿವ್ಯಾಂ ತ್ರೀಣಿ ರತ್ನಾನಿ ಜಲಂ ಅನ್ನಂ ಸುಭಾಷಿತಂ. ಏನು ಏನು ಅನ್ನ ಸಂಪತ್ತು, ನೀರು ಸಂಪತ್ತು. ಹೋಗ್ತಿರಿ, ನಾಳೆ ಇನ್ನೊಂದು ಕ್ಷಣಕ್ಕೆ ಪ್ರಾಣ ಪಕ್ಷಿ ಹಾರಿ ಹೋಗ್ತೈತಿ. ಹೋಗಾಗ ಏನಂತಾರೆ? ಒಂದು ತೊಲಿ ಬಂಗಾರ ಇಡ್ರಿ ಬಾಯಾಗಂತಾರ. ಏನು ಒಂದು ಗುಟಕ್ಕೆ ನೀರು ಹಾಕ್ರಿ ಅಂತಾರೆ, ಒಂದೆರಡು ಶಿವನುಡಿ ಹೇಳ್ರಿ ಅಂತಾರೆ. ಅಂದ್ರ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗುವಾಗ ನೀನು ಗಳಿಸಿದ ಸಂಪತ್ತು ಬರಲಿಲ್ಲ, ಒಂದು ಹನಿ ನೀರು ನಿನ್ನ ಜೊತೆಗೆ ಬಂದಿತ್ತಷ್ಟೆ. ನೀರು ಸಂಪತ್ತು, ಅನ್ನ ಸಂಪತ್ತು, ಒಳ್ಳೆಯ ಮಾತುಗಳ ಸಂಪತ್ತು. ಮಾತು ಸಂಪತ್ತಿ ಜಗತ್ತಿನೊಳಗಲ್ಲೇನೆ. ಶರಣರು ಕಲ್ಯಾಣ ಕಟ್ಟಿದ್ರು. ಯಾವುದರಿಂದ ಕಟ್ಟಿದ್ರು? ಏನೂ ಇಲ್ಲ. ಶರಣರು ಕಲ್ಯಾಣ ಎದರಿಂದ? ಅವ್ರು ಏನು ನಿಮಗೆ ರೇಷನ್ ಫ್ರೀ ಕೊಡ್ತೀವಿ, ಆಶ್ರಯ ಮನೆ ಕಟ್ಟಿ ಕೊಡ್ತೀವಿ ಅಂತ ಕಲ್ಯಾಣ ಕಟ್ಟಿದ್ರೇನು? ಏನೂ ಇಲ್ಲ. ಯಾರು ಎದುರಿಗೆ ಕಾಣ್ತಾರ, ವೈರಿನೇ ಇರಲಿ, ಕಂಡವನಿಗೆಲ್ಲ ಎರಡು ಶಬ್ದ ಶರಣು ಶರಣಾರ್ಥಿ ಅನ್ನುವ ಎರಡು ಶಬ್ದ ಕಲ್ಯಾಣವನ್ನೇ ಕಟ್ಟಿಬಿಟ್ಟಿತ್ತಲ್ಲ. ಎರಡು ಮಾತು ಕಲ್ಯಾಣ ನಿರ್ಮಾಣ ಆಗಿತ್ತು. ಮಾತು ಕಲ್ಯಾಣ. ಈಗ ಸಂಸಾರ ಕೆಟ್ಟಿರ್ತೈತಿ. ಎದಕ್ಕೆ ಕೆಟ್ಟಿರ್ತೈತಿ ಅಂದ್ರೆ, ಮಾತು ಕೆಟ್ಟತು ಅಂದ್ರೆ ಸಂಸಾರ ಕೆಡ್ತೈತಿ ಅಷ್ಟೆ. ಮಾತು ಕೆಟ್ಟತು ಅಂದ್ರೆ ಸಂಸಾರ ಕೆಡ್ತೈತಿ. ಮಾತು ಚಲೋ ಇತ್ತು ಅಂದ್ರೆ ಸಂಸಾರ ತಾನೇ ಚಲೋ ಇರ್ತೈತಿ. ಪಾಪಿಗೆ ಅವು ಹೆಣ್ಮಕ್ಳು ಅದಾರ, ತಾಯಂದಿರದಾರ, ಇಷ್ಟು ದಿವಸ ಮಾಡ್ಕೊಂತ ಬಂದಾರ ಅವ್ರು. ಅವ್ರಿಗೇನು ನೀವು ಒಂದು ದಿವಸರ ಸಂಡೇ ಐತಿ ನೀವು ಅಡುಗೆ ಮಾಡೋದು ಬಿಡ್ರಿ ಅಂದಿರ, ಸ್ಯಾಟರ್ಡೇ ಐತಿ ಹಾಫ್ ಡೇ ರೆಸ್ಟ್ ತಗೊಳ್ರಿ ಅಂದಿರಿ. ಏನು ಮತ್ತೆ ನಿಮಗೆ ಸೂಟಿ ಇದ್ದಾಗ ಜಾಸ್ತಿ ಕೆಲಸ ಅವ್ರು ಮಿನ್ನ ಮಾಡಿ ಹಾಕ್ಬೇಕು. ಮತ್ತೆ ಅವ್ರು ಏನು ಇಷ್ಟು ವರ್ಷ ನಾವು ಎಲ್ಲೋ ಹೋಗಿ ಅವರು ರಾಷ್ಟ್ರಪತಿಗಳ ಮುಂದೆ ಒಂದು ಪ್ರಶಸ್ತಿ ತಗೊಂತಾರಲ್ಲ, ಅವರಷ್ಟೇ ಭಾರತ ರತ್ನ ಅಲ್ಲ. ನಂದೊಂದು ಸಂಸಾರ ಚಂದ ನಡಿಬೇಕು ಅಂತ ತಿಳ್ಕೊಂಡು, ನನ್ನ ಮಕ್ಕಳು ಓದಬೇಕು, ನನ್ನ ಗಂಡ ಊರಾಗ ಒಂದು ಹೆಸರು ಮಾಡಬೇಕು, ನಾವು ಇನ್ನೊಬ್ಬರ ಮನೆ ಮುಂದೆ ಕೈ ಒಡ್ಡಬಾರದು, ನಮ್ಮದೊಂದು ಸುಂದರ ಸಂಸಾರ ಕಟ್ಟಬೇಕು ಅಂತ ನೂರಾರು ಕಷ್ಟಗಳನ್ನು ತಾಳಿಯೂ ಸಹಿತ ಇನ್ನೊಬ್ಬರಿಗೆ ಹೇಳದೆ ಸದಾ ದುಡಿಯುವ ಈ ದೇಶದ ತಾಯಂದಿರು ಭಾರತ ರತ್ನಗಳೇ. ಅವು ಸಹಿತ ಭಾರತ ರತ್ನ. ಯಾರು ಭಾರ ಆಗಿಲ್ಲ, ಯಾರು ಭಾರತ ರತ್ನ ಯಾರು ಭಾರತೀಯರು ಅಂದ್ರೆ, ಯಾರು ಈ ಭಾರತಕ್ಕೆ ಭಾರ ಆಗಿಲ್ಲ ಅವರೇ ಭಾರತೀಯರಷ್ಟೇ. ದುಡಿತಾರೆ ಇಲ್ಲ ಅವರು ಪಾಪ. ಅವು ಇಷ್ಟು ದುಡಿತಾವಲ್ಲ, ಒಮ್ಮೆ ಅನ್ಬೇಕು ನೀವು, ನಿಮಗೆ ಎದಕ್ಕೆ ಸಿಟ್ಟು ಬರ್ತೈತಿ ಗಂಡು ಮಕ್ಕಳಿಗೆ ಅಂದ್ರೆ, ಒಟ್ಟ ಇಷ್ಟು ದುಡಿತೀವಿ ನೋಡ್ರಿ ಹಂಗೆ ಅನ್ನೋದಿಲ್ಲ. ಇನ್ನೂ ಒಂದು ಚಂದ, ಅದು ದುಡ್ದಂಗೆ ದುಡಿತೀವಿ. ಏನದು? ಅದು ದುಡ್ದಂಗೆ ದುಡಿತೀವಿ. ಒಂದು ಫೋನ್ ಹಚ್ಚಿ ಕೇಳಿಲ್ಲ ನಮಗೆ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ನನ್ನ. ಹೌದಲ್ಲ? ಅಲ್ಲ ಪಾಪ ಆಕಿ ಹೆಣ್ಮಗಳು ಇಷ್ಟು ವರ್ಷ ದುಡ್ಯಾಕತ್ತಾಳ, ನೀವು ಒಮ್ಮೆರೆ ಹಚ್ಚಿ ನಾ ಬರೋದು ಲೇಟ್ ಆಕೈತಿ, ನೀವು ಉಂಡಿ ಇಲ್ಲ ಅಂತ ನೀ ಕೇಳ್ಬೇಕು ನೋಡೋಣ. ಕೇಳಿ ಏನು ನೀನು ಕೇಳಿಲ್ಲ. ಒಬ್ಬನಿಗೆ ಸಮಸ್ಯೆ ಆಯ್ತು, ಭಾಳ ಸಮಸ್ಯೆ ಆಯ್ತು. ಒಬ್ಬ ಜ್ಯೋತಿಷ್ಯ ಹತ್ರ ಭಾಳ ಸಮಸ್ಯೆ ಆಗೈತ್ರಿ ಮನ್ಯಾಗ. ಏನು ಸಮಸ್ಯೆ ಆಗೈತಿ? ಒಟ್ಟ ನಮ್ಮ ಮನೆಯವ್ರಿಗೆ ನಮಗೆ ಹೊಂದಿಕಿಲ್ಲ. ಅಲ್ಲಿ ಏನು ಸಮಸ್ಯೆ ಹೊಂದಿಕಿಲ್ಲ ಅಂದ್ರೆ ಏನಾಗೈತಿ? ಅವ್ರು ಏನು ಅಡಿಗೆ ಮಾಡ್ತಾರ ಒಟ್ಟು ಸ್ವಾದ ಇಲ್ಲ ಅದ್ರಾಗ ನನಗೆ. ಅಲ್ಲೋ ಜ್ಯೋತಿಷ್ಯದಾಗ ಏನರ ಹೇಳ್ಬೋದು, ನಿನ್ನ ಸಮಸ್ಯೆನೂ ನಮ್ಮ ಮನೆಯಾಗ ಹೋಯ್ತಿದ್ದು ಸಮಸ್ಯೆ ಅಂದ. ಸೇಮ್ ಪ್ರಾಬ್ಲಮ್ ಅಲ್ಲಿ ನಮ್ಮ ಮನ್ಯಾಗೂ ಹಿಂಗಾಯ್ತು. ಇದಕ್ಕೆ ಜ್ಯೋತಿಷ್ಯದಾಗ ಏನು ಹೇಳಕ್ ಬರೋದಿಲ್ಲ ಅಂದ್ರೆ ಅವ್ರ ಜ್ಯೋತಿಷ್ ಅಲ್ರಿ, ಮತ್ತೆ ಏನು ಹೇಳ್ಬೇಕು ಇದಕ್ಕೆ? ಒಟ್ಟು ಅವ್ರು ಏನು ಸ್ವಾದನ ಇರೋದಿಲ್ಲ ಅದ್ರಾಗ. ಏನು ಮಾಡ್ಬೇಕು ತಮ್ಮ? ಇದಕ್ಕೇನೂ ಇಲ್ಲ, ಜ್ಯೋತಿಷ್ಯದಾಗಂತೂ ಇದು ಕೂತ್ರಿಲ್ಲ,
ನೀ ಎಷ್ಟು ಪಗಡಿ ಅವೇನು ಹಾಡ್ತಿರ್ಲಿ ಎಲ್ಲ ಹಾಕಿ ನೋಡಿದ್ರು ಏನೂ ಉತ್ತರ ಇಲ್ಲ. ಇದಕ್ಕೆ ಇರೋದು ಒಂದೇ ಉತ್ತರ ಏನಂದ್ರೆ ಅವ್ರು ಹೆಂಗಾರ ಮಾಡಲಿ ಭಾಳ ರುಚಿ ಆಗೈತೆ ಅಂತ ಹೇಳ್ಬೇಕಟ್ಟ. ಇದನ್ನು ಬಿಟ್ಟರೆ ಬೇರೆ ಉತ್ತರ ಇಲ್ಲ. ಅವ್ರು ಏನಾರ ಕುದಿಸ್ಲಿ ಹೇಳ್ಬೇಕು ಚಂದ ಭಾಳ ರುಚಿ ಆಗೈತೆ ಅಂತ ಹೇಳ್ಬೇಕು. ಇದು ತಲೆಯಾಗಿತ್ತ ಅದ ಇಟ್ಕೊಂಡು ಬಂತು ಮನೆಗೆ. ಅವ್ರು ಅವತ್ತು ಹೋಳಿಗೆ ನೀಡಿದ್ರು. ಇದಕ್ಕೆ ಉಂಡವನ ಒಂದು ತುತ್ತು ಉಂಡಂದ ಇಂಥ ರುಚಿ ಹೋಳಿಗೆ ಎಂದೂ ಉಂಡಿಲ್ಲ ಅಂದ. ಕೊಟ್ಲು ಏಟೊಂದು 20 ವರ್ಷ ಮಾಡಿ ಹಾಕಿ ನೀವು ಒಮ್ಮೆ ರುಚಿ ಅಂದಿಲ್ಲ, ಇವತ್ತು ಮಗ್ಗಲ ಮನೆಯಕ್ಕೆ ಹೋಳಿಗೆ ಮಾಡಿ ಕೊಟ್ಟದಕ್ಕೆ ಎಷ್ಟು ರುಚಿ ಆತ. ಇಷ್ಟು ದಿವಸ ಮಾಡಿ ಹಾಕಿ ನಿನಗೆ ಒಂದು ದಿವಸರ ರುಚಿ ಅಂದಿಲ್ಲ. ನೀನು ಮಗ್ಗಲು ಒಂದು ದಿವಸ ಮಗ್ಗಲ ಮನೆಯಕ್ಕೆ ಹಾಕಿದ್ದಕ್ಕೆ ಇಷ್ಟು ರುಚಿ ಆತ ನಿನಗೆ. ಅಲ್ಲ, ಸುಮ್ಮನೆ ಅನ್ಕೊಂತ ಹೋಗಿದ್ರ ಕಪಾಳ ಬಾಯದ ಉಳಿತಿತ್ತು. ನಾ ಹೇಳಿ ಮಾತು ಸಂಸಾರ ಕಟ್ಟತಾವ, ಮಾತು ಸಂಸಾರ ಕೆಡಿಸ್ತಾವ. ಮಾತೆಂಬುದು ಜ್ಯೋತಿರ್ಲಿಂಗ, ಅದು ಕಲ್ಲಿನ ಲಿಂಗ ಅಲ್ಲ, ಬೆಳಕಿನ ಲಿಂಗ ಅದು ಅಷ್ಟೆ. ಮಾತು ಸಂಪತ್ತು, ಸದ್ಭಾವ ಸಂಪತ್ತು, ತಂದೆ ತಾಯಿಗಳ ಸಂಪತ್ತು, ಮಣ್ಣು ಸಂಪತ್ತು, ನೀರು ಸಂಪತ್ತು. ಈ ವಿಶ್ವ ಏನಿದೆ ತೋರುವ ಅನಂತ ವಿಶ್ವವೇ ಸಂಪತ್ತು ಅಂತ ತಿಳ್ಕೊಂಡು ಬಿಟ್ರೆ ನಮ್ಮನ್ನು ಬಡತನನೇ ಬರೋದಿಲ್ಲ, ನಾವು ಬಡವರಾಗಿ ಉಳಿಯುವುದಿಲ್ಲ ಜಗತ್ತಿನಲ್ಲಿ. ಅದಕ್ಕೆ ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬ ಇದು ದೇವನದು ಅಂತ ಪ್ರೀತಿಸಷ್ಟೆ. ಇದು ನಂದು ಅಂತ ಪ್ರೀತಿಸುವುದಲ್ಲ, ಇದು ದೇವರದು ಅಂತ ಪ್ರೀತಿಸುವುದು. ಇದು ಜೀವನ, ಈ ಜಗತ್ತೇನಿದೆ ದೇವ ಕೊಟ್ಟಾನ ಅಂತ ಪ್ರೀತಿಸಷ್ಟೆ. ಈಗ ನೀವೊಂದು ಮದುವೆಗೆ ಒಂದು ಮಾವ ಒಂದು ಉಂಗುರ ಹಾಕಿರ್ತಾನೆ. ಏನು ಎಲ್ಲರಿಗೆ ಬಲಗೈಯಾಗ ಹಾಕೊಂಡು 4 ಬಟ್ಟು ತೋರಿಸ್ತಿರೋದಿಲ್ಲ, ಇದ ಮುಂದೆ ಮಾಡ್ತಿರ್ತಾನೆ ನಮಸ್ಕಾರ ಮಾಡುವಾಗ ಹೇಳುವಾಗ. ನನ್ನ ಕರೆದೆ, ಅವ್ರು ಯಾರು ಕರೆದಿಲ್ಲ ಆದರೂ. ಅಂದ್ರೆ ಒಬ್ಬ ಮಾವ ಸುಮ್ಮನೆ ಒಂದು ಉಂಗುರ ಕೊಟ್ಟಿದ್ದಕ್ಕೆ ಮಾವಿಗೆ ಅಷ್ಟು ಸಲ ನೆನಪಿಸ್ತೀವಿ. ಮಾವ ಒಂದು ಉಂಗುರ ಕೊಟ್ಟಿದ್ದಕ್ಕಿಷ್ಟು ನೆನಪಿಸ್ತೀವಿ. ಮಹಾದೇವ ಒಂದು ಬದುಕ ಕೊಟ್ಟಾನ, ಈ ಜಗತ್ತು ಕೊಟ್ಟಾನ, ಅವನನ್ನು ಎಷ್ಟು ನೆನಪಿಸಬೇಕು.